ದೋಖಾ ಮಾಡಿದಂತಹ ಪಾಪಿ ರಾಷ್ಟ್ರಗಳಿಗೆ ಈಗ ನಡುಕ ಸ್ಟಾರ್ಟ್. ದೋಖಾ ಮಾಡಿದ ಪಾಕ್ ದೋಸ್ತನಿಗೆ ಬಿಗ್ ಶಾಕ್ ಎದುರಾಗಿದೆ. ಟರ್ಕಿಗೆ ಬ್ಯಾನ್ನ ಬಿಸಿ ಕೇಂದ್ರ ಸರ್ಕಾರದಿಂದ. ಬರೋಬ್ಬರಿ 9 ಏರ್ಪೋರ್ಟ್ಗಳಲ್ಲಿ ಕಾರ್ಯಾಚರಣೆಗೆ ಬ್ರೇಕ್ ಹಾಕುವಂತ ಕೆಲಸ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಟರ್ಕಿ ನಂಬಿಕೆ ದ್ರೋಹ ಎಸಗಿದೆ. ಪಾಕ್ ಪರ ಸೈನಿಕರನ್ನ ಕಳಿಸಿದ್ದಕ್ಕೆ ಭಾರತ ತಕ್ಕ ಶಾಸ್ತಿಯನ್ನೇ ಮಾಡ್ತಾ ಇದೆ. ಟರ್ಕಿ ಇದು ಆರಂಭ ಅಷ್ಟೇ, ನಿಮಗೂ ಇನ್ನೂ ಹಬ್ಬ ಇದೆ. ಪಾಕಿಸ್ತಾನ್ನೇ ಉಡೀಸ್ ಮಾಡಿದ್ವಿ, ಇನ್ನು ಟರ್ಕಿ ಯಾವ ಲೆಕ್ಕ ಇದೆ? ಹೌದು. ಆದರೆ ಒಂದು ಈ ನಮಕ್ ಹರಾಮ್ ಅಂತ ಯಾಕೆ ನಾವು ಪದೇ ಪದೇ ಕರಿತೀವಿ ಅಂತಂದ್ರೆ, ಇದೇ ಟರ್ಕಿ ನಿಮ್ಗೆ ನೆನಪಿರ್ಬೋದು, ಇದಕ್ಕೆ 2 ವರ್ಷಗಳ ಹಿಂದೆ ಇಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಪ್ರಕೃತಿ ವಿಕೋಪ ಆದಾಗ, ಭೂಕಂಪ ಸಂಭವಿಸಿದಾಗ ಆಪರೇಷನ್ ಸಹಾಯತ ಅನ್ನುವಂತಹ ವಿಚಾರದಲ್ಲಿ ಟರ್ಕಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದು ನಮ್ಮ ದೇಶ. ಇದೇ ಪ್ರಧಾನಿ ಮೋದಿ ಅವರು ಟರ್ಕಿ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಲ್ಲದೆ ಮಾತಿನ ಪ್ರಕಾರ ನಡ್ಕೊಂಡು ಟರ್ಕಿಗೆ ಹೆಜ್ಜೆ ಹೆಜ್ಜೆಗೂ ಸೌಲಭ್ಯಗಳನ್ನ ಕಲ್ಪಿಸ್ತು. ಟರ್ಕಿ ಭಯ ಬೇಡ, ನಿಮ್ ಜೊತೆಗೆ ನಾವಿದ್ದೀವಿ ಅಂತ. ಸ್ವಲ್ಪನಾದ್ರೂ ಮಾನ ಮರ್ಯಾದಿದೇನ್ರಿ ಟರ್ಕಿಗೆ? ಇವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಿಂತವ್ರು ನಾವು. ಈ ಪಾಕಿಸ್ತಾನ ಯಾವಾಗ್ಲೂ ಬಿಕಾರಿನೇ, ಇವ್ರಿಗೆ ತಿನ್ನಕ್ಕನ್ನ ಇಲ್ಲ, ಇನ್ ಟರ್ಕಿಗೆ ಏನ್ ಸಹಾಯ ಮಾಡ್ತಾರೆ ಇವರು? ಪಾಕಿಸ್ತಾನ್ ಟರ್ಕಿಗೆ ಯಾವ ರೀತಿ ಸಹಾಯ ಮಾಡಲಿಲ್ಲ, ಭಾರತ ಸಹಾಯಕ್ಕೆ ಓಡ್ ಬಂತು. ಅವಾಗ ಈ ಟರ್ಕಿ ನೆನಪು ಮಾಡ್ಕೋಬೇಕಾಗಿತ್ತು, ನಮ್ಮ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಸಹಾಯ ಮಾಡಿದ್ದು ಭಾರತ ಹೊರತಾಗಿ ಪಾಕಿಸ್ತಾನ ಅಲ್ಲ ಅಂತ. ಆದರೆ ಪಾಕಿಸ್ತಾನಕ್ಕೆ ಟರ್ಕಿ ಯಾವ ವಿಚಾರಗಳನ್ನ ಇಟ್ಕೊಂಡು ಸಹಾಯ ಮಾಡ್ತು? ಈಗ ಪರಿಣಾಮವನ್ನು ಎದುರಿಸುವಂತಹ ಸಂದರ್ಭ ಬಂದಿದೆ. ಟರ್ಕಿಗೆ ಎಲ್ಲ ವಿಚಾರದಲ್ಲೂ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ. ನಿಷೇಧ ಅನ್ನುವಂತಹ ಪದ ಇದೆಯಲ್ಲ, ಕನಸಿನಲ್ಲಿ ನೆನೆಸ್ಕೊಂಡ್ರು ಕೂಡ ಭಯ ಬರ್ಬೇಕು ಟರ್ಕಿಗೆ. ಅಂತ ಪರಿಸ್ಥಿತಿಗೆ ಈಗ ಟರ್ಕಿ ಬಂದಿದೆ. ಕೇಂದ್ರ ಸರ್ಕಾರ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಆಗ್ಲೇಬೇಕು. ಡಿಪ್ಲೊಮಸಿ ನಾವು ಗಮನಿಸ್ತಾ ಹೋದ್ರೆ, ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಯಾವ ರೀತಿ ನಾವು ಹೆಡೆಮುರಿ ಕಟ್ಟಿದ್ವಿ, ಈಗಲೂ ಅನುಭವಿಸ್ತಾ ಇದೆ. ಬಂದು ಭಾರತದ ಕಾಲು ಬೀಳ್ತಾ ಇದೆ, ದಯಮಾಡಿ ಸಿಂಧು ನದಿಯ ನೀರನ್ನು ನಮ್ಗೆ ಬಿಟ್ಕೊಡಿ ಅಂತ ಹೇಳಿ. ಈಗ ಟರ್ಕಿಗೂ ಇದೇ ರೀತಿಯ ಪರಿಸ್ಥಿತಿಯನ್ನ ತಗೊಂಡ್ಬರೋದ್ರಲ್ಲಿ ಯಾವುದೇ ರೀತಿ ಜನರಿಗೆ ಪ್ರಶ್ನೆ ಇರುವಂತದ್ದು, ಟರ್ಕಿ ಯಾಕೆ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಿದೆ ಅಂತ. ಒಂದು ಬ್ರೇಕಿಂಗ್ ಇದೆ ನೋಡೋಣ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಭಾರತೀಯ ಸೇನೆ ದಾಳಿಯನ್ನ ಮಾಡ್ತಾ ಇದೆ. ಕಂಪ್ಲೀಟ್ ಆಗಿ ಪಾಕಿಸ್ತಾನದ ವಿರುದ್ಧವಾಗಿ, ಅದು ಕೂಡ ಭಯೋತ್ಪಾದಕರ ವಿರುದ್ಧ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ ಅಂತ. ಕೇವಲ 15 ಬ್ರಹ್ಮೋಸ್ಗೆ ಪತ್ರಗುಟ್ಟಿ ಹೋಗಿದೆ ಪಾಪಿ ಪಾಕಿಸ್ತಾನ. 15 ಬ್ರಹ್ಮೋಸ್ಗೆ ಕದನ ವಿರಾಮಕ್ಕಾಗಿ ಅಮೆರಿಕದ ಮುಂದೆ ಅಂಗಲಾಚಿದ ಪಾಕಿಸ್ತಾನ. ಇದು ಪಾಕ್ ಶರಣಾದ್ರೆ ಇನ್ನು ಪಾಕಿಸ್ತಾನದ ಗತಿಯೇ ನಮ್ದು ಇನ್ನೂ ಯುದ್ಧಾಸ್ತ್ರಗಳಿವೆ. ನಿಜ ನಿಜ, 100ಕ್ಕೆ 100. ಬ್ರಹ್ಮೋಸ್ ಕ್ಷಿಪಣಿ ಸೀಸ್ ಫೈರ್ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ಏರ್ಬೇಸ್ ಪಾಕಿಸ್ತಾನಕ್ಕೆ ಬೇಸೇ ಇಲ್ರಿ, ಇನ್ನು ಎಲ್ಲಿ ಏರ್ಬೇಸ್? ಹೌದು, ಪಾಕಿಸ್ತಾನ ಕಥೆನೇ ಇಷ್ಟು. ಇವರು ಯಾವ ರೀತಿ ಸೀಸ್ ಫೈರ್ನ ಬ್ರೇಕ್ ಮಾಡಿದ್ರು, ಅವಾಗಲೇ ನಮ್ಮ ಬತ್ತಳಿಕೆಯಿಂದ ಪ್ರಯೋಗ ಆದಂಥದ್ದು ಬ್ರಹ್ಮೋಸ್. ರಾತ್ರೋರಾತ್ರಿ ಬ್ರಹ್ಮೋಸ್ ಪರೀಕ್ಷೆ ಕೇವಲ ಆರಂಭ ಅಷ್ಟೇ. ಪಾಕಿಸ್ತಾನ್ ಕಂಪ್ಲೀಟ್ಲಿ ಪಿಕ್ಚರೇ ಚೇಂಜ್ ಆಗ್ಬಿಡ್ತು ಪಾಕಿಸ್ತಾನದ್ದು. ಇನ್ನ ಭಾರತ ಕೆರಳಿದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನುವಂತಹ ಕನ್ಕ್ಲೂಷನ್ಗೆ ಬಂದು ಹೋಗಿ ಅಮೆರಿಕಾದ ಕಾಲು ಹಿಡಿತು. ದಯಮಾಡಿ ನಮ್ಮನ್ನ ರಕ್ಷಣೆ ಮಾಡಿ, ದಯಮಾಡಿ ನಮ್ಮನ್ನ ರಕ್ಷಣೆ ಮಾಡಿ ಅಂತ. ಅವಾಗ ಡೊನಾಲ್ಡ್ ಟ್ರಂಪ್ ಬಂದು ಏನೋ ಅನೌನ್ಸ್ ಮಾಡಿ ಮತ್ತೆ ಇವತ್ತು ಯೂಟರ್ನ್ ಹೊಡೆದ್ರು, ಅದು ಆ ಮಾತು ಬೇರೆ. ಆದ್ರೆ ಸದ್ಯಕ್ಕೆ ಭಾರತ ಪಾಕಿಸ್ತಾನವನ್ನ ಯಾವ ರೀತಿ ಗಡಗಡ ನಡಗಿಸಿದೆ ಅನ್ನೋದ್ರಲ್ಲಿ ಪ್ರತಿನಿತ್ಯವೂ ಕೂಡ ನಮ್ಮ ಸೇನೆ ವಿತ್ ಪ್ರೆಸ್ ಮೀಟ್ ನಲ್ಲಿ ಎವಿಡೆನ್ಸ್ ಗಳನ್ನ ತೋರಿಸ್ತು. ಸಾಕ್ಷಿ ಕೇಳುವಂತ ಒಂದು ಗ್ಯಾಂಗ್ ಇದೆಯಲ್ಲ ನಮ್ಮ ದೇಶದಲ್ಲಿ, ಇದು ಆಗಬಾರದು ಅಂತಾನೆ ಈ ಸಾರಿ ನಮ್ಮ ಸೈನಿಕರು ಕೂಡ ಯಾವ ಮಟ್ಟಿಗೆ ಪ್ರತಿ ಕಾರ್ಯಾಚರಣೆಯನ್ನ ವಿಡಿಯೋ ಮಾಡ್ಕೊಂಡೇ ಕಾರ್ಯಾಚರಣೆ ಮಾಡಿದ್ರು. ವಿತ್ ಫೋಟೋಸ್, ವಿತ್ ವಿಡಿಯೋಸ್, ಪ್ರತಿನಿತ್ಯವೂ ಕೂಡ ಇಡೀ ಜಗತ್ತಿನ ಮುಂದೆ ನಾವಿವತ್ತು ಪಾಕಿಸ್ತಾನದ ಈ ಒಂದು ವಾಯುನೆಲೆಯನ್ನ ಉಡೀಸ್ ಮಾಡಿದ್ವಿ. ಇಷ್ಟು ಜನರನ್ನ, ಅಂದ್ರೆ ಇಷ್ಟು ಉಗ್ರ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡಿದ್ವಿ ಅನ್ನುವಂಥದ್ದನ್ನ ವಿತ್ ಎವಿಡೆನ್ಸ್ ತೋರಿಸಿದ್ರು. ಸೊ ಆ ರೀತಿಯ ಕಾರ್ಯಾಚರಣೆಗೆ ಪಾಕಿಸ್ತಾನ ಪತುರುಗಿಟ್ಟು ಹೋಯ್ತು. ನಮ್ಮಲ್ಲಿ ಮಾತ್ರ ಈ ತರ ಸಾಕ್ಷಿ ಕೇಳೋದು ಅನ್ಸುತ್ತೆ, ಬೇರೆ ದೇಶದಲ್ಲಿ ಇಷ್ಟೊಂದು ಸಾಕ್ಷಿಗಳ ಎಲ್ಲ ಸಪೋರ್ಟ್ ಮಾಡ್ತಾರೆ ಬೇರೆ ದೇಶ. ಹೌದು, ಇಸ್ರೇಲ್ ನೋಡಿ ಏನಾಯ್ತು, ಉಕ್ರೇನ್ ನೋಡಿ, ರಷ್ಯಾ, ಉಕ್ರೇನ್, ಇಸ್ರೇಲ್ ಸಪೋರ್ಟ್ ಮಾಡುತ್ತೆ. ನಮ್ಮಲ್ಲಿ ಮಾತ್ರ ಪ್ರತಿಯೊಂದಕ್ಕೂ ಸಾಕ್ಷಿ ಸಾಕ್ಷಿ ಸಾಕ್ಷಿ.
ಇಲ್ಲಿ ಒಬ್ಬ ನಮ್ಮ ರಾಜ್ಯದಲ್ಲಿ ಈಗ ಒಬ್ಬ ಹೊಸ ನಾಯಕ ಚೈಲ್ಡ್ ಚಪಾತಿ ಅಂತಿರೋ ಏನಂತಿರೋ ಅವನು ಹುಟ್ಕೊಂಡಿದ್ದಾನೆ. ಆ ಪುಣ್ಯಾತ್ಮ ಕೇಳಿದ್ದೇನು ಅಂತ ಮುಂದಿನ ಸುದ್ದಿಯಲ್ಲಿ ನಾವು ಹೇಳ್ತೀವಿ. ಅದಕ್ಕಿಂತ ಮುಂಚೆ ರಂಜಿತ್ನ ಮಾತಾಡ್ಸೋಣ. ನಮ್ಮ ಕೊಲಿಗೆ ರಂಜಿತ್ ಈಗ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿ ರೆಡಿಯಾಗಿದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀವಿ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ತಾವು ಬಹಳ ಅದ್ಭುತವಾದಂತಹ ವರದಿಯನ್ನು ನೀಡ್ತಾ ಇದ್ರಿ. ನಿನ್ನೆ ಆ ಎನ್ಕೌಂಟರ್ ಆದಂತಹ ಜಾಗದಿಂದ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು, ಏನಿತ್ತು, ಕನ್ನಡಿಗರ ಮನ ಮುಟ್ಟುವ ಹಾಗೆ ವರದಿಯನ್ನು ನೀಡ್ತಾ ಇದ್ದೀರಿ. ಕಂಪ್ಲೀಟ್ ನೈಜ ಚಿತ್ರಣವನ್ನು ನಮಗೆ ತೋರಿಸ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಅಲ್ಲಿ ಯಾವ ರೀತಿಯ ವಾತಾವರಣ ಇದೆ, ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ರಂಜಿತ್? ಶ್ರೀಪಾದ್ ಪಾಟೀಲ್, ನಿಕೇಶ್ ಕೊಠಾರಿ, ಗುಡ್ ಮಾರ್ನಿಂಗ್ ಇಬ್ಬರಿಗೂ. ನೋಡಿ, ನೀವು ಮೊದಲು ಮಾತಾಡ್ತಿದ್ದದ್ದು ಟರ್ಕಿ ವಿಚಾರದ ಬಗ್ಗೆ. ನೋಡಿ, ಟರ್ಕಿ ಲಿಟ್ರಲಿ ಭಾರತಕ್ಕೆ ಮಿತ್ರ ದ್ರೋಹವನ್ನು ಮಾಡಿದೆ. ಮಿತ್ರ ದ್ರೋಹಿ ಟರ್ಕಿ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಶ್ರೀಪಾದ್ ಪಾಟೀಲ್ರೆ, ನೋಡಿ, ಇದೇ 2023ರಲ್ಲಿ ಕಂಡು ಕೇಳರಿಯದ ಭೂಕಂಪ ಟರ್ಕಿಯಲ್ಲಿ ಸಂಭವಿಸಿದಾಗ ಭಾರತ ಆಹಾರ ಪದಾರ್ಥಗಳನ್ನು ನೀಡೋದ್ರ ಜೊತೆಗೆ ಅಲ್ಲಿ ಕಾರ್ಯಾಚರಣೆಗೆ ನಮ್ಮ NDRF ಸಿಬ್ಬಂದಿ ಶ್ವಾನದಳವು ಕೂಡ ಹೋಗಿ ಟರ್ಕಿಯನ್ನು ಇವತ್ತು ಈ ಹಂತಕ್ಕೆ ತೆಗೆದುಕೊಂಡು ಬರುವಲ್ಲಿ ಯಶಸ್ವಿಯಾಗಿತ್ತು. ನೋಡಿ, ಕೇವಲ ನಿಕೇಶ್ ಹೇಳ್ತಾ ಇದ್ರು ಯಾಕೆ ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತು ಅಂತೇಳಿ. ನಿಕೇಶ್ ಕೊಠಾರಿ, ಕೇವಲ ಮುಸ್ಲಿಂ ರಾಷ್ಟ್ರ ಪಾಕಿಸ್ತಾನ ಅನ್ನೋ ಕಾರಣಕ್ಕೋಸ್ಕರ, ನಾನು ಕೂಡ ಮುಸ್ಲಿಂ ರಾಷ್ಟ್ರ ಅನ್ನೋ ಕಾರಣಕ್ಕೋಸ್ಕರ ಟರ್ಕಿ ಇವತ್ತು ಆ ಬಿಕಾರಿಯಾದಂಥ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತು ಹೊರತಾಗಿ ಬೇರೆ ಯಾವ ಕಾರಣಗಳಿಂದಲ್ಲ. ಭಾರತದ ಮಿತ್ರ ರಾಷ್ಟ್ರವಾಗಿದ್ದಂಥ ಟರ್ಕಿ 2023ರಲ್ಲಾದಂಥ ಭೂಕಂಪದ ಸಮಯದಲ್ಲಿ ಮೊದಲು ಆಪರೇಷನ್ ದೋಸ್ತ್, ಆಪರೇಷನ್ ಮಿತ್ರ ಹೆಸರಿನಲ್ಲಿ ನಾವು ಅವರಿಗೆ ಸಹಾಯ ಮಾಡಿದ್ದನ್ನು ಮರೆತು ಬಿಟ್ಟು ಇವತ್ತು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಹೇಗೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಕೇಳಿದರೆ ಶ್ರೀಪಾದ್ ಪಾಟೀಲ್ರೆ, ನೋಡಿ, ಎಷ್ಟು ಬೇಕು ಅಷ್ಟು ಡ್ರೋನ್ಗಳನ್ನು ಟರ್ಕಿ ಪಾಕಿಸ್ತಾನಕ್ಕೆ ನೀಡ್ತು. ಆ ಡ್ರೋನ್ಗಳನ್ನು ನಿಭಾಯಿಸೋದಕ್ಕೆ ಬೇಕಾದಂಥ ಸೈನಿಕರನ್ನು ಕೂಡ ಪಾಕಿಸ್ತಾನಕ್ಕೆ ಈ ಟರ್ಕಿ ನೀಡುವ ಮೂಲಕ ನಮಗೆ ಬೆನ್ನಿಗೆ ಚೂರಿ ಹಾಕಿ ಮಿತ್ರ ದ್ರೋಹ ಮಾಡಿದೆ. ಭಾರತ ಬಿಟ್ಟುಬಿಡುತ್ತಾ? ಟರ್ಕಿಯಿಂದ ಬರುವಂಥ ಈ ಡ್ರೈ ಫ್ರೂಟ್ಸ್ಗಳು, ಟರ್ಕಿಯಿಂದ ಬರುವಂಥ ಸೇಬು, ಟರ್ಕಿಯಿಂದ ಬರುವಂಥ ಎಲ್ಲ ಈಗ ಆ ದೇಶದಿಂದ ನಾವೇನು ತೆಗೆದುಕೊಳ್ತಾ ಇದ್ವಿ ಎಲ್ಲವನ್ನು ಕೂಡ ಈಗ ಬಂದ್ ಮಾಡಿದ್ದಾರೆ. ಭಾರತದ ಸುಮಾರು 9 ಏರ್ಪೋರ್ಟ್ಗಳಲ್ಲಿ ಟರ್ಕಿಯ ಕಂಪನಿಗಳನ್ನು ಓಡಿಸ್ಬಿಟ್ಟಿದ್ದಾರೆ. ಇದು ಟರ್ಕಿಗೆ ನಾವು ಕೊಡ್ತಾ ಇರುವಂಥ ಎಚ್ಚರಿಕೆ. ಬಹುತೇಕ ಜನ ಭಾರತದಿಂದ ಟರ್ಕಿ ಕಡೆಗೆ ಪ್ರವಾಸಕ್ಕೆ ಹೋಗ್ತಾ ಇದ್ರು. ಈಗ ಬಾಯ್ಕಾಟ್ ಟರ್ಕಿ ಶುರುವಾಗಿರೋದ್ರಿಂದ ಟರ್ಕಿ ಇದರ ಪರಿಣಾಮವನ್ನು ಎದುರಿಸುತ್ತೆ. ಆದರೆ ಎಷ್ಟು ಮಂಡು ವಾದ ಅಂತ ಹೇಳಿದರೆ ನೋಡಿ, ಈ ಜಿಹಾದಿ ಮನಸ್ಥಿತಿ ಕೇವಲ ಭಯೋತ್ಪಾದಕರಲ್ಲಿ ಮಾತ್ರ ಅಲ್ಲ, ಇಂಥ ದೇಶಗಳಲ್ಲೂ ಕೂಡ ಇರುತ್ತೆ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಏನೇ ಆದರೂ ಕೂಡ ನಾವು ಪಾಕಿಸ್ತಾನಕ್ಕೆ ಸಹಾಯ ಮಾಡೋದು, ಪಾಕಿಸ್ತಾನವೇ ನಮಗೆ ಮೊದಲು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಧರ್ಮದ ಅಮಲು ಶ್ರೀಪಾದ್ ಪಾಟೀಲ್ರೆ. ಎಸ್, ಬಿಟ್ಟಾಕಿ ಅದನ್ನು, ಟರ್ಕಿ ಹಾಳಾಗಿ ಹೋಗಲಿ. ಈಗ ನೀವು ಹೇಳ್ತಾ ಇದ್ರಿ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಮಾತಾಡ್ತಿದ್ರಿ. ಎಸ್, ಎಕ್ಸಾಕ್ಟ್ಲಿ ಶ್ರೀಪಾದ್ ಪಾಟೀಲ್ರೆ, ಒಂದು ವಿಚಾರ ಅಂತ ಹೇಳಿದರೆ ನೋಡಿ, ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧೂರ ಆದಂಥ ಸಮಯದಲ್ಲಿ ಈ ಭಾರತ ಹಾಳುಗೆಡವಿದಂಥ ಆ ಭಯೋತ್ಪಾದಕರ ಕಟ್ಟಡಗಳನ್ನು ಈಗ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ, S-400ಗೆ ಪತ್ರಗುಟ್ಟಿ ಹೋಗಿದೆ. ಕೇವಲ 15 ಬ್ರಹ್ಮೋಸ್ಗೆ ಪತ್ರಗುಟ್ಟಿ ಹೋಗಿದೆ ಪಾಕಿಸ್ತಾನ. ಸೊ ಈಗ S-500 ಅಪ್ಡೇಟ್ ಆಗ್ತಾ ಇದೆ. ಜೊತೆಗೆ ಕೇವಲ 15 ಬ್ರಹ್ಮೋಸ್ಗೆ ಪತ್ರಗುಟ್ಟಿರುವಂಥ ಪಾಕಿಸ್ತಾನ ಓಡೋಡಿ ಅಮೆರಿಕದ ಕಾಲಿಟ್ಕೊಂತು. ನಮ್ಗೆ ಅಟ್ಲೀಸ್ಟ್ ಒಂದು ಜೀವ ಭಿಕ್ಷೆಯನ್ನು ಕೊಡಿ ಅಂತ. ಯಾಕಂತ ಹೇಳಿದ್ರೆ ಭಾರತ ಇನ್ನೇನು ಉಳಿಸೋಲ್ಲ ಅಂತ. ಕಂಪ್ಲೀಟ್ ಆಗಿ ಏರ್ ಬೇಸ್ಗಳೆಲ್ಲ ಹೋಯ್ತು. ಇನ್ನು ಯಾವುದರಿಂದ ಉಡೀಸ್ ಮಾಡುತ್ತೆ ಬಾಂಬು ಮತ್ತೊಂದು ಮಗದೊಂದು ಅಂತ. ಏರ್ ಬೇಸ್ ಇದ್ರೆ ಮಾತ್ರ ಹೆಲ್ಪ್ ಆಗುತ್ತೆ. ಬಾಂಬ್ ಹಾಕುವಂಥ ನಿಟ್ಟಿನಲ್ಲಿ ಅದನ್ನ ಹೊತ್ತೊಯ್ಯುವಂಥ ಪ್ರಾಬ್ಲಮನ್ನು ಇರಬೇಕಾಗತ್ತೆ. ಈಗ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ರಂಜಿತ್. ನಿಕೇಶ್ ಕೊಠಾರಿ, ನೋಡಿ, ನಮ್ಮ ಬ್ರಹ್ಮೋಸ್ತ್ರ ನಮ್ಮ ಬತ್ತಳಿಕೆಯಲ್ಲಿ ಇರುವಂಥ ಅತ್ಯಾಧುನಿಕ ಮತ್ತು ಸೂಪರ್ ಸಾನಿಕ್ ವೆಪನ್ ಅದು. ಇದು ಭಾರತ ಮೇಡ್ ವೆಪನ್ ಅದು. ಭಾರತ ಮತ್ತು ರಷ್ಯಾ ನಿರ್ಮಾಣ ಮಾಡಿರುವಂಥ ಈ ಬ್ರಹ್ಮೋಸ್ ಕ್ಷಿಪಣಿ ಇದೆಯಲ್ಲ, ಇದರ ಒಂದೊಂದು ಹೊಡೆತವೂ ಕೂಡ ಪಾಕಿಸ್ತಾನ ಇವತ್ತು ಇನ್ನು ಮುಂದೆ ಕೆಲವು ಭಾಗಗಳಲ್ಲಿ ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಪರಿಸ್ಥಿತಿಯನ್ನು ಭಾರತ ಮಾಡಿಬಿಟ್ಟಿದೆ. ಭಾರತ ಕೊಟ್ಟಿರುವಂಥ ಆ ಒಂದು ಏಟಿದೆಯಲ್ಲ, ಅದಕ್ಕೆ ಪಾಕಿಸ್ತಾನ ಪತುರುಗುಟ್ಟಿ ಹೋಗಿದೆ. ಪಾಕಿಸ್ತಾನಕ್ಕೆ ಅಮೇರಿಕಾದಿಂದ ಬಂದಂಥ ಆ ಒಂದು ಅತ್ಯಾಧುನಿಕ ಈ 16 ವೆಪನ್ಗಳಿದಾವಲ್ಲ, ಈ ವೆಪನ್ಗಳು, ಯುದ್ಧ ವಿಮಾನಗಳು, ಅವೆಲ್ಲವೂ ಕೂಡ ಭಾರತದ ಏಟಿಗೆ ಪತುರುಗುಟ್ಟಿ ಹೋಗಿದ್ದಾವೆ. ಸುಮಾರು ಪಾಕಿಸ್ತಾನದ 18 ವಾಯುನೆಲೆಗಳು, ಪಾಕಿಸ್ತಾನದ ಸುಮಾರು 8 ವಾಯುನೆಲೆಗಳು ಧ್ವಂಸವಾಗಿ ಹೋಗಿದ್ದಾವೆ. ಅತ್ಯಾಧುನಿಕ ಅಂಥೇಳಿ ಅಂದ್ಕೊಂಡಿದ್ದಂಥ ವೆಪನ್ಗಳೆಲ್ಲ ಕೂಡ ಮಣ್ಣು ಪಾಲಾಗಿದ್ದಾವೆ.
ಚೀನಾದಿಂದ ತಾವು ಆಮದು ಮಾಡಿಕೊಂಡಂತಹ ವೆಪನ್ಗಳು ಕೂಡ ಇದರಲ್ಲಿ ಕೊಲ್ಯಾಪ್ಸ್ ಆಗಿದ್ದಾವೆ. ಇನ್ನು ಮುಂದೆ ಭಾರತ ಇನ್ನು ಒಂದು ಹೆಜ್ಜೆ ಮುಂದಕ್ಕಿಟ್ಟ ಆಪರೇಷನ್ ಏನಾದರೂ ಪಾಕಿಸ್ತಾನದ ವಿರುದ್ಧ ಮಾಡ್ತು ಅಂತ ಹೇಳಿ ಆದರೆ ಆಪರೇಷನ್ ಸಿಂಧೂರ 2ನೇ ಹಂತ 3ನೇ ಹಂತಕ್ಕೆ ಹೋಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ದಿವಾಳಿ ಆಗುತ್ತೆ. ಪಾಕಿಸ್ತಾನದ ಬತ್ತಳಿಕೆಯಲ್ಲಿರುವಂಥ ಎಲ್ಲ ಆಯುಧಗಳು ಈಗಾಗಲೇ ಮಣ್ಪಾಲಾಗಿದ್ದಾವೆ. ಭಾರತದ ಬ್ರಹ್ಮೋಸ್ ಅಂತಹ ಅತ್ಯಾಧುನಿಕ ಆಯುಧಗಳನ್ನು ಎದುರಿಸಿಕ್ಕಾಗದೆ ಪಾಕಿಸ್ತಾನ ಅಂತೂ ಈಗ ಸೋತು ಸುಣ್ಣವಾಗಿ ಹೋಗಿದೆ. ಸದ್ಯಕ್ಕೆ ಪಾಕಿಸ್ತಾನಕ್ಕಿರುವಂಥ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಭಾರತ ಹೇಳಿದ ಹಾಗೆ ಕೇಳ್ಕೊಂಡಿರೋದು, ಭಾರತದ ಕಾಲ್ ಕೆಳಗಿರೋದು ಬಿಟ್ರೆ ಬೇರೆ ಏನೂ ಕೂಡ ಇಲ್ಲ. ಭಾರತ ಪಾಕಿಸ್ತಾನಕ್ಕೆ ಭಾಪ್ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡಿದೆ. ಆಪರೇಷನ್ ಸಿಂಧೂರದ ಮೂಲಕವೂ ಕೂಡ ನಾವೇ ಪಾಕಿಸ್ತಾನಕ್ಕೆ ತಂದೆ, Okay. ನಮ್ಮ ಭಿಕ್ಷೆಯಲ್ಲಿ ನೀವು ಇದ್ದೀರಿ ಅನ್ನೋದನ್ನ